ಯಾವುದೇ ಕಬಾಬ್ ಮಿಕ್ಸ್ ಇಲ್ದೇನೆ ಫುಡ್ ಕಲರ್ ಯೂಸ್ ಮಾಡ್ದೇನೆ ಮನೆಯಲ್ಲೇ ಹೆಲ್ದಿಯಾಗಿ ಸಖತ್ ಟೇಸ್ಟಿಯಾಗಿ ಕಬಾಬ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸನ್ನ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಬೈಂಡಿಂಗ್ ಬರ್ಲಿಕ್ಕೆ ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ನಿಂಬೆ ರಸ, ಕಸೂರಿ ಮೇಥಿ, ಹೆಚ್ಕೊಂಡ ಕರಿಬೇವು, ಮೊಟ್ಟೆನ ಹಾಕಿ ಕಲ್ಸ್ಕೊಂಡು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪನೇ ನೀರನ್ನ ಹಾಕಿ ಕಲಸಿ ಚಿಕನ್ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಮ್ಯಾರಿನೇಟ್ ಆದ ನಂತರ ಕರೆದ್ರೆ ಕಬಾಬ್ ರೆಡಿ ಆಗತ್ತೆ. ಕಬಾಬ್ನ ಮನೆಯಲ್ಲೇ ಮಾಡಿದ ತಕ್ಷಣ ಹೆಲ್ದಿ ಆಗತ್ತ. ಕರಿಯೋ ಎಣ್ಣೆನೂ ಕೂಡ ಹೆಲ್ದಿ ಆಗಿರ್ಬೇಕಲ್ವಾ? ಅದರಿಂದ ಹಟ್ಟಿ ಬುಟ್ಟಿ ಅವರ ಕುಸುಬೆ ಎಣ್ಣೆನ ಬಳಸ್ತಾ ಇದ್ದೀನಿ. ಇವರು ಟ್ರೆಡಿಷನಲ್ ಬುಲ್ ಡ್ರೈವನ್ ಗಣಿ ಎಕ್ಸ್ಟ್ರಾಕ್ಷನ್ ಮೆಥಡ್ ನ ಫಾಲೋ ಮಾಡ್ತಾರೆ. ಈ ಕುಸುಬೆ ಎಣ್ಣೆ ಹಾರ್ಟ್ ಹೆಲ್ತಿಗೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ಚರ್ಮದ ಹೊಳಪಿಗೆ ತುಂಬಾ ಒಳ್ಳೇದು. ಇಟ್ಸ್ ಟೈಮ್ ಟು ಸ್ವಿಚ್ ಟು ಹೆಲ್ದಿ ಲೈಫ್. ಈ ಎಣ್ಣೆ ಬೇಕಿದ್ರೆ ಇವರ ವಾಟ್ಸ್ಆಪ್ ನಂಬರ್ನ ಕೊನೆಯಲ್ಲಿ ಮೆನ್ಷನ್ ಮಾಡಿದೀನಿ, ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಬಾಬ್ ಮಿಕ್ಸ್ ಇಲ್ದೇನೆ ಫುಡ್ ಕಲರ್ ಯೂಸ್ ಮಾಡ್ದೇನೆ ಮನೆಯಲ್ಲೇ ಹೆಲ್ದಿಯಾಗಿ ಸಖತ್ ಟೇಸ್ಟಿಯಾಗಿ ಕಬಾಬ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸನ್ನ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಬೈಂಡಿಂಗ್ ಬರ್ಲಿಕ್ಕೆ ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ನಿಂಬೆ ರಸ, ಕಸೂರಿ ಮೇಥಿ, ಹೆಚ್ಕೊಂಡ ಕರಿಬೇವು, ಮೊಟ್ಟೆನ ಹಾಕಿ ಕಲ್ಸ್ಕೊಂಡು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪನೇ ನೀರನ್ನ ಹಾಕಿ ಕಲಸಿ ಚಿಕನ್ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಮ್ಯಾರಿನೇಟ್ ಆದ ನಂತರ ಕರೆದ್ರೆ ಕಬಾಬ್ ರೆಡಿ ಆಗತ್ತೆ. ಕಬಾಬ್ನ ಮನೆಯಲ್ಲೇ ಮಾಡಿದ ತಕ್ಷಣ ಹೆಲ್ದಿ ಆಗತ್ತ. ಕರಿಯೋ ಎಣ್ಣೆನೂ ಕೂಡ ಹೆಲ್ದಿ ಆಗಿರ್ಬೇಕಲ್ವಾ? ಅದರಿಂದ ಹಟ್ಟಿ ಬುಟ್ಟಿ ಅವರ ಕುಸುಬೆ ಎಣ್ಣೆನ ಬಳಸ್ತಾ ಇದ್ದೀನಿ. ಇವರು ಟ್ರೆಡಿಷನಲ್ ಬುಲ್ ಡ್ರೈವನ್ ಗಣಿ ಎಕ್ಸ್ಟ್ರಾಕ್ಷನ್ ಮೆಥಡ್ ನ ಫಾಲೋ ಮಾಡ್ತಾರೆ. ಈ ಕುಸುಬೆ ಎಣ್ಣೆ ಹಾರ್ಟ್ ಹೆಲ್ತಿಗೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ಚರ್ಮದ ಹೊಳಪಿಗೆ ತುಂಬಾ ಒಳ್ಳೇದು. ಇಟ್ಸ್ ಟೈಮ್ ಟು ಸ್ವಿಚ್ ಟು ಹೆಲ್ದಿ ಲೈಫ್. ಈ ಎಣ್ಣೆ ಬೇಕಿದ್ರೆ ಇವರ ವಾಟ್ಸ್ಆಪ್ ನಂಬರ್ನ ಕೊನೆಯಲ್ಲಿ ಮೆನ್ಷನ್ ಮಾಡಿದೀನಿ, ಕಾಂಟ್ಯಾಕ್ಟ್ ಮಾಡಿ.